ಈ ಆನೆ ಕ್ಯಾಪ್ಚರ್ ಮಾಡಿ ಭದ್ರಾದಲ್ಲಿ ಟ್ರಾನ್ಸ್ಲೋಕೇಟ್ ಮಾಡಕ್ಕೆ ಬಿಟ್ಟಿದ್ರು, ರೇಡಿಯೋ ಕಾಲರ್ ಹಾಕಿ ಬಿಟ್ಟಿದ್ರು. ಬಟ್ ಆದರೆ ಆ ಭದ್ರಾ ಟೈಗರ್ ರಿಸರ್ವಿಂದ ಶಿವಮೊಗ್ಗ ವೈಲ್ಡ್ ಲೈಫ್ ಡಿವಿಷನು ಮತ್ತು ಸಾಗರ ಡಿವಿಷನ್ ಇದೆಲ್ಲ ದಾಟ್ಕೊಂಡು ಈಗ ಸದ್ಯಕ್ಕೆ ನಮ್ಮ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸಿದ್ದಾಪುರ ರೇಂಜಿಗೆ ಬಂದಿದೆ ಆನೆ. ಘಾಟ್ ಇಳಿದು ಕೆಳಗೆ ಬಂದಿದೆ. ಸೊ ಈಗ ಈ ಆನೆನ ನಾವು ನಮ್ಮ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಚಿಕ್ಕಮಗಳೂರಿಂದ ಬಂದಿದ್ದಾರೆ, ಅವರೊಂದು 8 ಜನ ಇದ್ದಾರೆ, ಮತ್ತು ನಮ್ಮ ಸ್ಟಾಫ್ ಒಂದು 25ರಿಂದ 30 ಜನ ಇದ್ದಾರೆ. ಸತತವಾಗಿ ಈಗ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಟ್ರ್ಯಾಕ್ ಮಾಡಾದ್ಮೇಲೆ ಅದನ್ನು ಆದಷ್ಟು ಆರನೇ ಒಳಗೆ ಇರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ರೇಡಿಯೋ ಕಾಲರ್ ಆಗಿರೋದ್ರಿಂದ ಅದರದ್ದು ಲೊಕೇಶನ್ ನಮಗೆ ಪ್ರತಿಯೊಂದು ಅರ್ಧ ಗಂಟೆಗೊಮ್ಮೆ ನಮಗೆ ಸಿಗ್ತಾ ಇದೆ. ಸೊ ಅದನ್ನು ಇಟ್ಕೊಂಡು ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಮತ್ತು ಸಾರ್ವಜನಿಕರಿಗೊಂದು ವಿನಂತಿ ಏನಂತ ಕೇಳಿದ್ರೆ, ದಯವಿಟ್ಟು ಯಾರೋ ಆಣೆ ಕಂಡಿದ್ದಲ್ಲಿ ಅದು ಫೋಟೋ ತಗೊಳಕ್ಕೆ ಹೋಗೋದು, ವಿಡಿಯೋ ತಗೊಳಕೋದು ಆ ಥರ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡಿ. ಆಣೆ ಕಂಡ್ರೆ ಕಲ್ಲಿಸಿದ್ದು ಶಬ್ದ ಮಾಡೋದನ್ನು ಮಾಡೋಕ್ಕೆ ಹೋಗ್ಬೇಡಿ. ಇಮಿಡಿಯೇಟ್ಲಿ ನಮಗೆ ತಕ್ಷಣ ಆಣೆ ನಿಮಗಿರೋ ಲೊಕೇಶನ್ ಗೊತ್ತಾದರೆ ತಕ್ಷಣ ನಮಗೆ ಮಾಹಿತಿ ಕೊಡಿ. ನಾವು ಅರಣ್ಯ ಇಲಾಖೆ ಸಿಬ್ಬಂದಿನವರು ಬಂದು ಸೂಕ್ತ ಕ್ರಮವನ್ನು ತಗೊಳ್ತೀವಿ. ಇರುವ ಜಾಗದಿಂದ ಸಾಧಾರಣ ಎಷ್ಟು ದೂರ ಬಂದಿದೆ ಇಲ್ಲಿಗೆ? ಕಿಲೋಮೀಟರ್ ಸುಮಾರು ಒಂದು 100-150 ಕಿಲೋಮೀಟರ್ಸ್ ಬಂದಿರ್ಬೋದು ಅಂತ ಅಂದಾಜು. ಭದ್ರಾ ಟೈಗರ್ಸಿಂದ ಲಕ್ಕೋಲಿ ರೇಂಜಲ್ಲಿ ಬಿಟ್ಟಿರೋದು, ಈಗ ಸಿದ್ದಾಪುರ ಅಂತ ಬಂದಿದೆ. ಏರಿಯಲ್ ಡಿಸ್ಟೆನ್ಸ್ ನೋಡಿದ್ರೆ ಒಂದು 100-150 ಕಿಲೋಮೀಟರ್. ಗುಂಪಲ್ಲಿ ಇತ್ತು ಸರ್? ಇಲ್ಲ, ಇದು ಒಂದು ಒಂಟಿ ಆನೆನೇ ಟ್ರಾನ್ಸ್ಪೋರ್ಟೇಟ್ ಮಾಡೋದು ಒಂಟಿಯಾಗಿ ಗುಂಪಲ್ಲಿ. ವಾತಾವರಣಕ್ಕೆ ವರ್ತನೆ ಹೇಗೆ ಸರ್ ಹೆಚ್ಚಾಗಿ ಮಳೆ ಸೆಕೆ ಈಗ ಮಳೆ ಹಂಗಿಲ್ಲ, ಅದು ಹೇಳೋಕ್ಕಾಗಲ್ಲ, ಯಾವುದಂತ ಹೇಳೋಕ್ಕಾಗಲ್ಲ. ಅದು ಕಾಡು ಹುಡ್ಕೊಂಡು ಹಾಗೆ ಬಂದಿದೆ. ನಾವು ಅದನ್ನು ಕಾಡು ಒಳಗೇನೆ ಇಡಿಸ್ಲಿಕ್ಕೆ ಪ್ರಯತ್ನ. ಸ್ವಲ್ಪ ದಟ್ಟ ಅರಣ್ಯ ಪ್ರದೇಶಕ್ಕೆ ಅದನ್ನು ರಿಮೂವ್ ಮಾಡಬೇಕು. ಅಂದರೆ ಎಲ್ಲಿ ಕಾಡಿದೀವೋ ಅಲ್ಲಿಗೆ ಅದರ ಮೂವ್ಮೆಂಟ್ ಮಾತ್ರ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಮುಂದಿನ ಕ್ರಮ ಏನು ಮಾಡೋದು ಅಂತ ನಮ್ಮ ಮೇಲಧಿಕಾರಿಗಳಿಗೆ ಸೂಚನೆ. ಬೇಸಿಕಲಿ ಯಾಕೆ ಸರ್ ಫುಡ್ ಯೂಸ್ ಮಾಡ್ತೀವಿ? ಹಂಗಲ್ಲ, ಇದು ಆಣೆ ಬಂದು ಮೈಗ್ರೇಟ್ ಮಾಡೇ ಮಾಡ್ತೀವಿ, ನಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವುದು ಅದಕ್ಕೆ ಸೂಕ್ತ ಪ್ರದೇಶ ಅಂತ ಅನಿಸುತ್ತೋ ಅದರಲ್ಲಿ ಅದು ಓಡಾಡ್ತಾ ಇರ್ತದೆ. ಹಾಗಾಗಿ ಆ ಥರ ಇದೊಂದು ಆಣೆ ಬಂದಿದೆ. ನಮ್ಮ ಪ್ರಯತ್ನ ಕಾಡೊಳಗೆ ಅದನ್ನು ಇರಬೇಕು, ನಾಡಿಗೆ ಬರಬಾರ್ದು ಅಂತ ಪ್ರಯತ್ನ ಇದೆ. ಅಂದರೆ ಸರ್ ಆ ಏರಿಯಾಕ್ಕೆ ಮತ್ತೆ 150 ಕಿಲೋಮೀಟರ್ ಓಡಿಸ್ಬೇಕಾಗ್ತದೆ? ಇಲ್ಲ, ಅದು ನ್ಯಾಚುರಲಿ ಅದು ಹೆಂಗೆ ಟ್ರ್ಯಾಕ್ ಆಗ್ತದೆ ಫಸ್ಟ್ ಅದನ್ನು ನಾವು ಅನಲೈಸ್ ಮಾಡ್ತೀವಿ. ಸಪೋಸ್ ಅದು ಪುನಃ ಅದಕ್ಕೆ ಹೋಗೋ ಥರ ಅದು ಟ್ರ್ಯಾಕ್ ಇದ್ದರೆ ನಾವು ಆ ವ್ಯವಸ್ಥೆ ಕೂಡ ಮಾಡಿಸ್ತೀವಿ. ಬಟ್ ಈಗ ಸದ್ಯಕ್ಕೆ ನಮ್ಮ ಕೆಲಸ ಟ್ರ್ಯಾಕ್ ಮಾಡ್ತೀವಿ, ಎಲ್ಲಿ ಹೋಗ್ತಾ ಇದೆ ಅಂತ ಮೂವ್ಮೆಂಟ್ ಮಾತ್ರ ನಾವು ಟ್ರ್ಯಾಕ್ ಮಾಡಿಕೊಂಡು ಜನರಿಗೆ ತೊಂದರೆ ಇಲ್ಲದಂಗೆ ನಾವು ನೋಡ್ಕೊಳ್ಳೋಕ್ಕೆ ಆ ಕೆಲಸ ಮಾತ್ರ ಮಾಡ್ತಾ ಇದ್ದೀವಿ. ಶಿವರಾಮ್ ಬಾಬು, ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು. ನಾನು ಕುದುರೆಮುಖ ವನ್ಯಜೀವಿ